ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣದ ಸೌಲಭ್ಯ ಎಲ್ಲರಿಗೂ ಸಿಗ್ತದೆ ಅಂತ ಹೇಳಿ ಸಂದರ್ಭ ಲೆವೆಲಿಗೆ ಬಂದು ಇದು ನಿಂತಿತ್ತು. ಇದೇನಪ್ಪ ಇದು ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗಲಾರ್ದಂಥ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತಿನ ವಿಷಯ ನಿನ್ನಿನ ದಿವಸ ಸುಪ್ರೀಂ ಕೋರ್ಟ್ ವಿಜಯಪುರದ ವಿಮಾನ ನಿಲ್ದಾಣಕ್ಕೆ ಗ್ರೀನ್ ಸಿಗ್ನಲ್ ತೋರಿಸಿದೆ. ಸುಮಾರು 3 ವರ್ಷಗಳಿಂದ ಬೇರೆ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂಥ ಒಂದು ಕೇಸಿನಿಂದ ನಮ್ಮ ಬಿಜಾಪುರದ ವಿಮಾನ ನಿಲ್ದಾಣದ ಕೇಸ್ ನಿರ್ಣಯ ಆಗೋದು ಭಾಳ ತಡ ಆಯಿತು. ಆ ಕೇಸ್ ಡಿಸೈಡ್ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು, ಬೃಹತ್ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿಗಳು ಆದಂಥ ನಮ್ಮ ಗೌರವಾನ್ವಿತ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಅವಿರತವಾಗಿ ಹಗಲು ರಾತ್ರಿ ಅನ್ನದೇ ದೆಹಲಿ ಮಟ್ಟದಲ್ಲಿ ವಕೀಲರುಗಳನ್ನು ಸಂಪರ್ಕಿಸುತ್ತಾ ಅವರನ್ನು ನೇಮಿಸಿ ಸತತ ಪ್ರಯತ್ನದಿಂದ ಒಂದು ಛಲದಂಕ ಮಲ್ಲನ ಥರ ಅವರು ಈ ಕೆಲಸವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಜಿಲ್ಲೆಯ ಜನತೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೆಲವು ಪ್ರಕ್ರಿಯೆಗಳದಾವು. ಹಸಿರು ಮಂಡಳಿ ಏನಿದೆ ಆ ಮಂಡಳಿಯವರು ಪರ್ಮಿಷನ್ ಕೊಟ್ಟರೆ ಇನ್ನು 3 ತಿಂಗಳುಗಳಲ್ಲಿ ವಿಮಾನ ನಿಲ್ದಾಣ ಇಲ್ಲಿ ಪ್ರಾರಂಭ ಆಗ್ತದೆ. ಇಲ್ಲಿ ವಿಮಾನ ನಿಲ್ದಾಣ ಪ್ರಾರಂಭ ಆದರೆ ಇಡೀ ಉತ್ತರ ಕರ್ನಾಟಕ ಭಾಗಕ್ಕೆ ಒಂದು ಸೆಂಟ್ರಲ್ ಪ್ಲೇಸ್ ಆದಂಥ ಬಿಜಾಪುರದಿಂದ ವಾಣಿಜ್ಯ ಕೆಲಸಗಳಿಗಾಗಿ ಮತ್ತು ಪ್ರವಾಸಿ ಕೆಲಸಗಳಿಗಾಗಿ ಈ ನಿಲ್ದಾಣ ಭಾಳ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ. ಇದರಿಂದ ಪರದೇಶದಿಂದ ಬರೋಂಥ ಪ್ರವಾಸಿಗರು ಸಹಿತ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತಾರೆ ಅವರು. ಇದು ಒಂದು ಸೆಂಟ್ರಲ್ ಪ್ಲೇಸ್ ಇದೆ ಉತ್ತರ ಕರ್ನಾಟಕದಲ್ಲಿ. ಆಮೇಲೆ ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಈ ವಿಮಾನ ನಿಲ್ದಾಣ ಉಳಿದ ವಿಮಾನ ನಿಲ್ದಾಣ ಥರ ಅಲ್ಲ. ಸರೌಂಡಿಂಗ್ 200 ಕಿಲೋಮೀಟರ್ ಒಳಗಡೆ ಎಲ್ಲ ಜಿಲ್ಲಾ ಕೇಂದ್ರಗಳು ಬರ್ತಾವೆ ಇಲ್ಲಿ. ಅದರಿಂದ ಈ ವಿಮಾನ ನಿಲ್ದಾಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಅವ್ರು ಯಾವ ಥರ ನೀರಾವರಿ ಖಾತೆಯನ್ನು ಮಾಡಿ ನಿರ್ವಹಿಸಿ ಇವತ್ತು ಭಗೀರಥ ಆಧುನಿಕ ಭಗೀರಥ ಅಂತ ಏನು ಒಂದು ಬಿರುದು ತೊಗೊಳ್ಳೋಷ್ಟು ಕೆಲಸ ಮಾಡಿದ್ದಾರೆ. ಅದೇ ಥರ ಅವ್ರದ್ದು ಹೆಂಗೆ ಹೆಸರು ಸ್ಥಿರಸ್ಥಾಯಿಯಾಗಿದೆ ಇದು ಸಹಿತ ವಿಮಾನ ನಿಲ್ದಾಣ ಆಗಿದ್ದರಿಂದ ಬಿಜಾಪುರ ಜಿಲ್ಲೆಯ ಜನಮಾನಸದಲ್ಲಿ ಇದು ಚಿರಸ್ಥಾಯಿಯಾಗಿರ್ತದೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತಾ ಇದ್ದೀನಿ. ಒಂದು ವಿಮಾನ ನಿಲ್ದಾಣ ಬರೋದರಿಂದ ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗ್ಬೋದು, ಕೃಷಿ ಅಭಿವೃದ್ಧಿ ಆಗ್ಬೋದು, ಪ್ರವಾಸ ಅಭಿವೃದ್ಧಿ ಆಗ್ಬೋದು. ಈಗ ನಾವು ಕೆಲವು ದೇಶಗಳು ನಾನು ಒಂದು ಜರ್ಮನಿ ಮತ್ತು ಯುರೋಪ, ಫ್ರಾನ್ಸ್, ಸ್ವಿಟ್ಜರ್ಲೆಂಡ್ ಒಂದು 5-6 ದೇಶಗಳು ನಾನು ತಿರುಗಾಡಿದೆ ಕಳೆದ ವರ್ಷ. ಕೆಲವು ದೇಶದಾಗ ಯಾವುದೂ ವ್ಯವಹಾರನೇ ಇಲ್ಲ, ಅಲ್ಲಿ ಬರೀ ಪ್ರವಾಸೋದ್ಯಮದಿಂದನೇ ಅವರು ಇವತ್ತು ಇಷ್ಟು ಶ್ರೀಮಂತರಿದ್ದಾರೆ. ನಮ್ಮಲ್ಲಿ ಅವ್ರಿಗಿಂತಲೂ ಹೆಚ್ಚಿನ ಸ್ಮಾರಕಗಳು, ಹೆಚ್ಚಿನ ಪ್ರವಾಸಿ ತಾಣಗಳಿದಾವೆ ಇಲ್ಲಿ. ಆದರೂ ಒಂದು ಸೌಲಭ್ಯ ಇರಲಾರ್ದಕ್ಕೆ ಅದು ಪ್ರವಾಸೋದ್ಯಮದಲ್ಲಿ ನಮ್ಮ ದೇಶ ಹಿಂದೆ ಬಿದ್ದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಬಿಜಾಪುರ ಇವೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದರಿಂದ ಇವತ್ತು ದೊಡ್ಡ ಅನುಕೂಲ ಆಗಿ ದೇಶದ ಅಭಿವೃದ್ಧಿಗೆ ಒಂದು ಕೊಡುಗೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ನಿಲ್ದಾಣ ಇವತ್ತೇನು ನಿರ್ಮಾಣ ಆಗಿದೆ, ಈ ನಿಲ್ದಾಣ ಅಂತಾರಾಷ್ಟ್ರೀಯ ಮಟ್ಟದ ನಿಲ್ದಾಣದ ಒಂದು ಲೆವೆಲ್ದಲ್ಲಿ ಇದು ನಿರ್ಮಾಣ ಆಗಿದೆ. ಇದು ಸಣ್ಣ ವಿಮಾನ ನಿಲ್ದಾಣ ಅಲ್ಲ, ಭಾಳ ದೊಡ್ಡ ವಿಮಾನ ನಿಲ್ದಾಣ. ಮೊದಲ BJP ಸರ್ಕಾರ ಇದ್ದಾಗ ಶ್ರೀ ಅಪ್ಪು ಪುಟ್ಟಣಶೆಟ್ಟಿಯವರು ಇಲ್ಲಿ ಮಂತ್ರಿ ಇದ್ದಾಗ ಈ ವಿಮಾನ ನಿಲ್ದಾಣಕ್ಕೆ ಜಾಗ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದಕ್ಕೆ ಯಡಿಯೂರಪ್ಪನವ್ರು ಭೂಮಿ ಪೂಜೆನೂ ಮಾಡಿದ್ರು. ಆ ನಂತರ ಕಾರಜೋಳವ್ರು ಬಂದು ಅವರು ಪೀಳುಗುಡಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದ ಇದಕ್ಕೆ ಅವರು ಸೇವೆ ಸಲ್ಲಿಸಿ ಅವರು ಒಂದು ಲೆವೆಲಿಗೆ ತಂದು ನಿಲ್ಲಿಸಿದ್ರು. ಇದಕ್ಕೆ ಜಿಗಜಿಣಿಗೆ ಅವ್ರದ್ದು ಇದಕ್ಕೆ ಸಹಕಾರ ಇದೆ. ನಾವು ಅವ್ರ ಸಹಕಾರನೂ ಇವತ್ತು ನಾವು ನೆನೆಸ್ಕೋಬೇಕಾಗ್ತದೆ. ಈಗ
ಆದರೆ ಒಂದು ಲೆವೆಲಿಗೆ ಬಂದು ಇದು ನಿಂತಿತ್ತು. ಇದೇನಪ್ಪ ಇದು ರದ್ದು ಆಗ್ತದ ಅನ್ನೋ ಪರಿಸ್ಥಿತಿ ಬಂದಿತ್ತು. ಈ ವಿಮಾನ ನಿಲ್ದಾಣನೇ ರದ್ದು ಆಗ್ತದೆ ಅನ್ನೋ ಪರಿಸ್ಥಿತಿ ಬಂದಿದ್ದನ್ನು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ಈ ಲೆವೆಲಿಗೆ ತಂದು ಇವತ್ತು ಆಗಲಾರ್ದಂಥ ಒಂದು ಐತಿಹಾಸಿಕ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಇದಕ್ಕೆ ಟೋಟಲ್ 614 ಕೋಟಿ ಮೇಲೆ ಚಿಲ್ಲರೆ ಇದು ಖರ್ಚಾಗಿದೆ. ಒಂದು ಬೃಹತ್ ವಿಮಾನ ನಿಲ್ದಾಣ ಇವತ್ತು ನಿರ್ಮಾಣ ಆಗಿದೆ. ನಮಗೆ ಒಳ್ಳೆಯ ಒಂದು ಏನಂದ್ರೆ ಇವರು ಬೃಹತ್ ಕೈಗಾರಿಕೆ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮಂತ್ರಿ ಆಗಿದ್ದರಿಂದನೂ ಇದು ದೊಡ್ಡ ಅನುಕೂಲ ಆಯ್ತು ನಮ್ಗೆ. ಯಾಕಂದರೆ ಇದು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆ ಕೆಳಗಡೆ ಬರ್ತದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದು. ಇನ್ನೇನು ಇದು ಪರಿಸರ ಇಲಾಖೆದೊಂದು ಪರಿಸರದವರು ಒಂದು ಪರ್ಮಿಷನ್ ಕೊಟ್ಟರೆ ಇದು ಕೇವಲ 3 ತಿಂಗಳಲ್ಲಿ ಇದು ಒಂದು ವಿಮಾನ ನಿಲ್ದಾಣ ಒಂದು ಸೌಲಭ್ಯ ಎಲ್ಲರಿಗೂ ಸಿಗ್ತದೆ ಅಂಥೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಆಮೇಲೆ ಏನಾಗಿದೆ ಅಂದರೆ ಇದು ಪರಿಸರದವರು ಇದು ಕೊಡೋದಿಲ್ಲ, ಪರಿಸರಕ್ಕೆ ಇದು ಸಿಗೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಇವತ್ತು ಪರಿಸರ ಖಾತೆಯಿಂದನೂ ಒಂದು ಗ್ರೀನ್ ಸಿಗ್ನಲ್ ತೊಗೊಳಕ್ಕೆ ಎಂ ಬಿ ಪಾಟೀಲ್ ಸಾಹೇಬರು ಆದಷ್ಟು ನಿನ್ನಿನ ದಿವಸ ಅವ್ರು ಹೇಳಿದ್ದಾರೆ. ನಾನು 3 ತಿಂಗಳಲ್ಲಿ ಇದು ಪರಿಸರ ಇಲಾಖೆಯಿಂದನೂ ಪರಿಸರದಿಂದನೂ ಅನುಮತಿ ತಂದು ನಾನು ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇದು ಪರಿಸರ ಇಲಾಖೆ ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದಾಗ ಎಂ ಬಿ ಪಾಟೀಲರು ಜಾಗ್ರತೆ ವಹಿಸಿ ತಾಬಡ್ತೋಡು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಈ ದೇಶದ ಮಹಾನ್ ಲಾಯರ್ಗಳು ವಕೀಲರುಗಳಾದಂಥ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಹಿರಿಯ ನ್ಯಾಯವಾದಿಗಳಾದ ಕಪಿಲ್ ಸಿಬಲ್, ದೇವದತ್ ಕಾಮತ್, ರಾಜ್ಯ ಸರ್ಕಾರದ ಪರ ನಿಶಾಂತ್ ಪಾಟೀಲ್ ಮತ್ತು ರಾಜ್ಯ ಸರ್ಕಾರದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಇವರನ್ನು ಸಹಿತ ಇದಕ್ಕೆ ಬಳಸ್ಕೊಂಡು ಇವರಿಗೆ ಸಂಪರ್ಕ ಮಾಡಿ ಇವ್ರ ಸೇವೆನೂ ಇದಕ್ಕೆ ತೊಗೊಂಡು ಅವ್ರದ್ದು ಇದರಲ್ಲಿ ಭಾಳ ದೊಡ್ಡ ಸೇವೆ ಇದೆ ಆ ವಕೀಲರುಗಳದ್ದು. ಅವರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಇದಕ್ಕೆ ಫೀಡ್ಬ್ಯಾಕ್ ಮಾಡಿದ್ದು ಎಂ ಬಿ ಪಾಟೀಲರು ಕಾನೂನಿನ ಒಂದು ಪರಿಸ್ಥಿತಿ ಯಾವ ಥರ ಅಳವಡಿಸ್ಕೋಬೇಕು, ಯಾವ ಥರ ಕಾನೂನಿಗೆ ದಾಖಲೆಗಳು ಇವ್ರಿಗೆ ಬೇಕಾದ ಕೊಡಬೇಕು. ಹಿಂದೆ ಎಂ ಬಿ ಪಾಟೀಲರು ಒಂದು ಸಾಹಸಮಯ ಕೆಲಸ ಯಾವ ಥರ ಮಾಡ್ತಾರೆ ಅಂದ್ರೆ ಹಿಂದೆ ಕಾವೇರಿ ನದಿ ನೀರಿಂದನೂ ಒಂದು ದೊಡ್ಡ ಪ್ರಮಾಣದಲ್ಲಿ, ಕೃಷ್ಣಾ ನದಿ ನೀರಿದು ಒಂದು ದೊಡ್ಡ ಪ್ರಮಾಣದಲ್ಲಿ ಸುಪ್ರೀಂ ಕೋರ್ಟ್ದಲ್ಲಿ ವರ್ಷಾನುಗಟ್ಟಲೆ ಕೇಸುಗಳು ನಡೆದಾಗ ಇವರು ನೀರಾವರಿ ಮಂತ್ರಿ ಇದ್ದಾಗ ಭಾಳಷ್ಟು ಶ್ರಮವಹಿಸಿ ಆ ಕೆಲಸಗಳನ್ನು ಆ ಅಡೆತಡೆಗಳನ್ನು ಸಹಿತ ನಿರ್ವಹಿಸಿ ಇವತ್ತು ಕೃಷ್ಣಾ ನದಿ 525 ಮೀಟರ್ ಆಗಂಥ ಒಂದು ಲೆವೆಲ್ಗೆ ತಂದು ನಿಲ್ಲಿಸಿದ್ದಾರೆ. ಇದೂ ಭಾಳ ದೊಡ್ಡ ಕೆಲಸ. ನಮ್ಮ ಜಿಲ್ಲೆಗೆ ಇವರು ರಾತ್ರಿ ಹಗಲ ಸತತವಾಗಿ ಪ್ರಯತ್ನ ಮಾಡಿ ಸುಪ್ರೀಂ ಕೋರ್ಟಿಗೆ ಬೆನ್ನತ್ತಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಾವು ಧನ್ಯವಾದ ಹೇಳ್ತೀವಿ. ಈ ಸದ್ಯ ಏರ್ಪೋರ್ಟಿಗೆ ಏನು ಗಂಡಾಂತರಗಳಾಗಿದ್ದು ಅವೆಲ್ಲ ಅಡೆತಡೆಗಳನ್ನು ಎಂ ಬಿ ಪಾಟೀಲರು ನಿರ್ವಹಿಸಿದ್ದಾರೆ. ಅವೆಲ್ಲ ಅಡೆತಡೆಗಳನ್ನು ಸರಿಸಿದ್ದಾರೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಇದು ಚಾಲೂ ಆಗುವ ಪರಿಸ್ಥಿತಿ ಇದೆ. ಚಾಲೂ ಆದರೆ ಈ ಜಿಲ್ಲೆಯ ಜನ ಅದಕ್ಕೂ ಸಹಕಾರ ಕೊಡಬೇಕು. ಬರೀ ನಾವು ವಿಮಾನ ನಿಲ್ದಾಣ ಆಯಿತು ನಾವು ವಿಮಾನ ನಿಲ್ದಾಣ ನೋಡೋಕ್ಕಲ್ಲ, ವಿಮಾನ ನಿಲ್ದಾಣ ಅದರಲ್ಲಿ ಪ್ರವಾಸ ಮಾಡೋಕ್ಕೆ ಈ ಜಿಲ್ಲೆಯ ಜನ ಅದನ್ನು ಕಂಟಿನ್ಯೂ ಆಗಿ ಉಳಿದ ನಿಲ್ದಾಣಗಳ ಥರ 1 ವರ್ಷ 6 ತಿಂಗಳ 1-2 ವರ್ಷ ಹೋಗಿ ನಿಲ್ಲಬಾರ್ದು. ಅದಕ್ಕೆ ನಾವೆಲ್ಲರೂ ಇದಕ್ಕೆ ಮುತುವರ್ಜಿ ವಹಿಸಿ ಅದು ಕಂಟಿನ್ಯೂ ಆಗಂಗೆ ನಾವೆಲ್ಲ ಜಿಲ್ಲೆಯ ಜನ ಸುತ್ತಮುತ್ತ ಜನರಿಗೆ ಪ್ರಚಾರ ಮಾಡಿ ಅದಕ್ಕೆ ಸಹಕಾರ ಕೊಟ್ಟು ಅದರಲ್ಲಿ ಪ್ರವಾಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು 3 ತಿಂಗಳಲ್ಲಿ ಇದು ಆಗ್ಬೋದು. ಅದಕ್ಕೆ ನಾವು ಇನ್ನೊಂದು ಸಲ ಎಂ ಬಿ ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಜನತೆಯ ಪರವಾಗಿ ನಮ್ಮ ಪರವಾಗಿ ಹೇಳ್ತಾ ಇದ್ದೀವಿ. ಹೇಳದಲ್ರಿ ಆಗಲಿ ಹೇಳ್ದೆ ಮೊದಲು ಅವರಿಗೆ ಹೇಳಿದೆ. ಕೆಲಸ ಸ್ಟಾರ್ಟ್ ಮಾಡಿದ್ರು ಅವ್ರು ಅರ್ಧಕ್ಕೆ ನಿಂದ್ರಿಸಿದ್ರು. ಆದರೆ ಎಂ ಬಿ ಪಾಟೀಲ್ ಸಾಹೇಬ್ ಪೂರ್ತಿ ಮಾಡಿದ್ರು. ಅದನ್ನು ರಾತ್ರಿ ಹಗಲ ಪ್ರಯತ್ನ ಮಾಡಿ 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 ಒಂದು ಹಂತಕ್ಕೆ ತಂದರು. ಅವ್ರು ಏನು ಮಾಡಿದ್ರು BJPಯವರು ಮಾಡಿಲ್ಲ ಅಂತಿಲ್ಲ, ಆದರೆ ಒಂದು ಹಂತಕ್ಕೆ ಬಂದು ನಿಂತದು. ಯಾಕಂದರೆ ಒಂದು ಕಾನೂನಿನ ತೊಡಕು ಅಥವಾ ಏನೋ ಸಮಸ್ಯೆ ಬಂದು ನಿಂತದು. ಅದನ್ನು ಪೂರ್ತಿ ಮಾಡಬೇಕಾದ್ರೆ ಎಂ ಬಿ ಪಾಟೀಲರಿಂದನೇ ಸಾಧ್ಯ, ಉಳಿದವರಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾರ್ಯಾರು ಮಾಡ್ಯಾರ ಅವ್ರು ಎಲ್ಲರಿಗೂ ಹೋಗ್ಬೇಕು, ಇಲ್ಲ ಎಂ ಬಿ ಪಾಟೀಲ್ರಿಗೆ ಹೋಗ್ಬೇಕು. ಯಾಕಂದ್ರೆ ಅದು ಆಗ್ಲಾರ್ದ ಪರಿಸ್ಥಿತಿಗಳು ಮಾಡಿದ್ದಾರೆ, ಅವರಿಗೂ ಹೋಗ್ಬೇಕು. ನೋಡ್ರಿ ಭಾಷೆಯವರ ಅವರಿಗೂ ಹೋಗ್ಬೇಕು. ನಾ ಮೊದಲೇ ಹೇಳಿದ್ದೀನಿ, ನಾನು ತಾರತಮ್ಯ ಮಾಡಿಲ್ಲ. 1 ನಿಮಿಷ ಒಬ್ಬೊಬ್ಬರೇ ಮಾತಾಡಿ, ಒಬ್ಬೊಬ್ಬರೇ 90% ಬಿಜೆಪಿಯವರೇ ಮಾಡ್ಯಾರ, ಒಬ್ಬೊಬ್ರು ಮಾತಾಡಿ. ಈಗ ಇದು ವಿಮಾನ ನಿಲ್ದಾಣ ರದ್ದು ಮಾಡ್ಬೇಕಂತಾಗಿತ್ತು, ಆ ಪರಿಸ್ಥಿತಿ ಆಗಿತ್ತು. ಅದನ್ನು ಎಂ ಬಿ ಪಾಟೀಲ್ ಉಳಿಸ್ಯಾರ, ಮಾಡಿಲ್ಲ ಅಂತಿಲ್ಲ. ಅವರು ಮಾಡಿದ್ರು, ಒಂದು ಹಂತಕ್ಕೆ ಬಂದು ನಿಂತದು. ಮುಂದುವರಿಯುವ ಪರಿಸ್ಥಿತಿ ಒಳಗೆ ಇರಲಿಲ್ಲ, ಕಾನೂನಿನ ತೊಡಕು ಆ ಥರ ಬಂದು ನಿಂತಿತ್ತು. ಇದು ರದ್ದಾಗಿ ಅದನ್ನು ಬೆಳೆಸೋರಿದ್ರು
ನಾ ಕಾರಜೋಳವ್ರು ಮಾಡಿಲ್ಲ ಅಂತ ಹೇಳಿಲ್ಲ, ಕಾರಜೋಳವ್ರು ಮಾಡಿದ್ದಾರೆ ಅಂತ ಹೇಳಿದ್ದೀನಿ ಮೊದಲಿಗೆ. ನೀವು ವಿಷಯಗಳು ಟ್ವಿಸ್ಟ್ ಮಾಡಬೇಡ್ರಿ. ನಾನು BJP ಸರ್ಕಾರದಲ್ಲೇ ಅಪ್ಪು ಪುಟ್ಟಣಶೆಟ್ಟಿ ಮಂತ್ರಿ ಇದ್ದಾಗ ಖರೀದಿ ಮಾಡ್ಯಾರ ಅಂತ ಹೇಳೀನಿ. ಯಡಿಯೂರಪ್ಪನವ್ರು ಇಲ್ಲಿ 2 ಸಲ ಬಂದು ಪೂಜಾ ಮಾಡ್ಯಾರ ಅಂತ ಹೇಳೀನಿ. ಜಿಗಜಿಣಿಗೆ ಅವರು ಸಹಕಾರ ಕೊಟ್ಟರು ಅಂತ ಹೇಳೀನಿ. ಆಮೇಲೆ ಬಂದಂಥ ಕಾರಜೋಳವರು PWD ಮತ್ತು ಮೂಲಸೌಕರ್ಯ ಅವರು ಅಭಿವೃದ್ಧಿ ಸಚಿವರಿದ್ದರು. ಅವಾಗ ಒಂದು ನಿಮಿಷಪ್ಪ, ಅವಾಗ ಅವರು ಅದಕ್ಕೂ ದುಡ್ಡು ಸಹಾಯ ಮಾಡಿದ್ದಾರೆ. ಎಲ್ಲರದು ಸಹಕಾರ ಇದೆ, ಇಲ್ಲಂತಿಲ್ಲ. ಆದರೆ ರದ್ದಾಗಂಥ ಒಂದು ಯೋಜನೆಯನ್ನು ಇವತ್ತು ಮುಂದುವರಿಸಿ ಅದನ್ನು ಈ ಪರಿಸ್ಥಿತಿ ತಂದು ನಿಂದಿಸಿದ್ದಾರೆ. ಸುಪ್ರೀಂ ಕೋರ್ಟದಲ್ಲಿ 4-5 ವಕೀಲರನ್ನು, ಹಿರಿಯ ವಕೀಲರನ್ನು ಡೆಪ್ಯೂಟ್ ಮಾಡಿ ಯಾವುದಕ್ಕೂ ಅಂಜಲಾರ್ದೇನೆ ರಾತ್ರಿ ಹಗಲು ಓಡಾಡಿ ಕೆಲಸ ಮಾಡಿಸಿದ್ರೆ ಅದಕ್ಕೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಅವ್ರದ್ದು ನಾವು ನೆನೆಸಿದ್ದೀವಿ, ಅವ್ರಿಗೂ ನೆನೆಸಿದ್ದೀವಿ. ಇಲ್ಲಂತ ವಿಜಯಪುರಕ್ಕೆ ಡಗ ಬರುವಂತ ವಿಮಾನಗಳದ ಯಾವಾಗ ಬೀಳ್ತೀವಿ ಯಾವಾಗ ಬೀಳ್ತೀವಿ ಅನ್ನೋಂಥ ಪರಿಸ್ಥಿತಿ ಅನುಮೋದನೆ ಕೊಟ್ಟಿದ್ರು. ನಾನು ಅಧಿವೇಶನದಾಗ ಮಾತಾಡಿದಾಗ ಪ್ರವಾಸೋದ್ಯಮ ಸಚಿವರು ಆನಂದ್ ಸಿಂಗ್ ಇದ್ರು, ಮನೆ ಮತ್ತು ಅವರು ಅದಕ್ಕೆ ಆಗ ಅನುಮತಿ ಕೊಟ್ಟರು. ನಾ ಮಾತಾಡಿದ್ರೆ ಹಾಕಿದ್ದಿಲ್ಲ ಅದಂತ ಹೇಳಿದ್ರು. ಮನೆ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಸರ್. ಅಲ್ಲ, ಅವ್ರು ಮಾತಾಡಿದ್ರ ಬಗ್ಗೆ ನಾಲೆಜ್ ಇಲ್ಲ. ಅವ್ರು ಅಲ್ಲಿ ಏನ್ ಮಾಡಿದ್ರೆ ನಮಗೆ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಾ ಏನ್ ಮಾಡಿದ್ರು ಒಳ್ಳೇದೇ, ಜಿಲ್ಲೆ ಜನತೆ ಮಾಡಬೇಕು. ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರು ಮಾಡಬಾರ್ದಂತಿಲ್ಲ. ಮಾಡಿದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಒಳ್ಳೆ ಫ್ಲೈಟ್ ಬರೋ ಮಾಡಿದ್ರು, ನಮ್ಮಲ್ಲಿ ಏನೋ ನೈಟ್ ಲೈನಿಂಗ್ ಇರಲಿಲ್ಲ, ಆಮೇಲೆ ಕಾರ್ಗೋ ಇರಲಿಲ್ಲ. ಇಂಥದಕ್ಕೆಲ್ಲ ಮಾಡಕ್ ನಾವು ಅಧಿವೇಶನ ಮಾಡ್ಬೇಕಾಗಿತ್ತು. ಆಯ್ತು, ಹೇಳದಲ್ರಿ ಉತ್ತರನ. ಅದ್ರ ಬಗ್ಗೆ ನನಗೆ ನಾಲೆಜ್ ಇಲ್ಲ. ಅವ್ರು ಏನು ಮಾತಾಡಾರೆ ಬಿಟ್ರೆ ನಾ ಏನು ಹೇಳಿದೆ, ಮಾಡೇಬೇಕು. ಮಾಡಬಾರ್ದತ್ತೆಲ್ಲ ಹೇಳಿನಿ, ಮಾಡಿರ್ಬೋದು. ಆದ್ರೆ ನಾನು ಅಸೆಂಬ್ಲಿಯಲ್ಲಿ ಅವ್ರು ಏನು ಮಾಡಿದ್ದಾರೆ ಅದು ನನಗೆ ನಾಲೆಜ್ ಇಲ್ಲ ಅಷ್ಟೇ. ಆಮೇಲೆ ಜಿಲ್ಲೆಯಲ್ಲಿ ಜನಕ್ಕೆ ಅಡ್ಡಾಡಕ್ಕೆ ರಸ್ತೆನೇ ಸರಿ ಇಲ್ಲ. ಈಗ ನಿಮ್ಮ ಸರ್ಕಾರದಲ್ಲಿ ಈಗ ವಿಮಾನ ನಿಲ್ದಾಣ ತಗೊಂಡು ಜನ ಎಂತ ಮಾಡ್ಬೇಕಂತ ನೀವು ರಸ್ತೆ ಮೇಲೆ ಅಡ್ಡಾಡಿಲ್ಲ ಸರ್. ನಮ್ಮ ರಸ್ತೆಗಳು ಬಹಳ ಸುಧಾರಿಸ್ಯಾವ ಮೊದಲಿಗಿಂತಲೂ. ನೀವು ಏನು ಓಡಾಡ್ತೀರಿ ಆ ರಸ್ತೆ ಒಳ್ಳೇದೇ ಅದ, ಆದ್ರೆ ಜಿಲ್ಲೆನಲ್ಲಿನೂ ಒಳ್ಳೇದವ. ಕೆಲವು ಕಡೆ ಇರೋದೇ ಇದು ನೋಡಿ. ಇಡೀ ರಾಷ್ಟ್ರದಲ್ಲಿ ಸರ್ ಒಪ್ತೀನಿ, ನಿತಿನ್ ಗಡ್ಕರಿ ಅವ್ರು ಹಿಂಗೆ ಸಾವಿರಾರು ಕೋಟಿ ರೆಡಿ ಮಾಡ್ತಾರೆ, ಹಿಂಗೆ ಕುಸಿದು ಹೋಗ್ತೇವೆ. ಆಗ್ತಾವ, ಮಾಡ್ತಿರ್ತಾರೆ, ಅಭಿವೃದ್ಧಿ ಆಗ್ತಿರ್ತದೆ, ಒಮ್ಮೆ ಆಗಿರ್ತಾವ, ಏನಾಗಲ್ಲ. ಮತ್ತೆ ರಿಪೇರ್ ಮಾಡ್ತಾರೆ. ನಿಮ್ಮ ಸಚಿವರು ಮತ್ತು ಕಾಂಗ್ರೆಸ್ ಎಲ್ಲ ಪ್ರಯತ್ನ ಮಾಡಿದ್ರೆ ವಿಳಂಬ ಯಾಕಾಯ್ತು ಸರ್? ಕಾನೂನಿನ ತೊಡಕಿತ್ತದಕ್ಕೆ. ಆ ವಿಳಂಬವನ್ನು ಪರಿಹರಿಸಿದ್ರಲ್ಲ MB ಪಾಟೀಲ್, ಅದಕ್ಕೆ ನಾವು ಇವತ್ತು ಧನ್ಯವಾದ ಹೇಳ್ತಾ ಇದ್ದೀವಿ. ಉಳಿದವರಾಗಿದ್ರೆ ಇಷ್ಟು ಮುತುವರ್ಜಿ ವಹಿಸಿ ಮಾಡಕ್ ಆಗ್ತಿರ್ಲಿಲ್ಲ. ಕಾವೇರಿ ನೀರಿನ ಸಮಸ್ಯೆ, ಆಲ್ಮಟ್ಟಿ ಕೃಷ್ಣಾ ನೀರಿನ ಸಮಸ್ಯೆ, ಕಾನೂನು ತೊಡಕುಗಳನ್ನು ಅವರು ಪರಿಹರಿಸಿ ಅವ್ರ ಯೋಜನೆಗಳು ಅನುಷ್ಠಾನ ಮಾಡುತ್ತಾ ಇದ್ದಾರೆ. ಅದೇ ತರ ಇದನ್ನೂ ಮಾಡಿದ್ದಾರೆ ಅವರು. ತುರ್ತಾಗಿ ಮಾಡಬೇಕಲ್ಲ. ಸಿಂಪಲ್ ವಿಷಯ ಹೇಳ್ತೇನೆ, ಹೇಳಿ ಸರ್. ಇಲ್ಲಿ ದೌಲತ್ ಕೋಟೆ ಅಂತ ಇಸ್ಕೊಳ್ಳೋದು ಬಿಜಾಪುರದಾಗ, ಅದು ಭಾರಿ ದೊಡ್ಡ ಇತಿಹಾಸದ 144 ಇಯರ್ ಓಲ್ಡ್. ಅದಕ್ಕೆ ನಮ್ಮ ಜಮ್ಮಾ ಮಸೀದ್ ಜನ ವಸಂತಕ್ಕೆ ಗೊತ್ತದ. ಅಲ್ಲಿ ವಸಂತರ ಮನೆ ಹಿಂದೆ ಕೇಳ್ರಿ, ಅದು ಒಂದು ಶೌಚಾಲಯ ಬಗ್ಗೆ ಬಿಡಿ ಬಾಜು ಏನು ಬಿತ್ತಿನ ಹುಡುಗರು ಇಂಜರ್ಡ್ ಆದ್ರು. ಆವಾಗಿಂದ ಜನರು, ಆ ಓಣಿ ಜನರು ಪೊಲಿಟಿಕಲ್ ಪ್ರೆಷರ್, DC, ಡಿಸ್ಟ್ರಿಕ್ಟ್ ಚೀಫ್ ಮಿನಿಸ್ಟರ್ ಎಲ್ಲರಿಗೆ ಇನ್ನೂವರೆಗೆ 6 ರೂಮ್ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗ್ಯಾವ ಸರ್. ಅವ್ರು 100ಕ್ಕೆ 100 ಸತ್ಯ ಸ್ಯಾಂಕ್ಷನ್ ಆಗಿದೆ. ಈಗ ಇನ್ನೂ ತನ ಬಜೆಟ್ ರಿಲೀಸ್ ಆಗಿಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ. ಇಂಥ ಸಿಚುವೇಶನ್ದಾಗ ಸಣ್ಣ ಕೆಲಸ ದೊಡ್ಡ ಕೆಲಸ ಆಯ್ತು, ನಿಮ್ಗೆ ಧನ್ಯವಾದ ಹೇಳಿರಿ, ಬರೋಬರ್ ಅದ್ರಿ. ಆ ಸಣ್ಣ ಕೆಲಸ ಯಾರು ಮಾಡವ್ರ? ಇದು 2 ಸಲ ಬಂದು ಹೋಗಿದ್ದಾರೆ. ತಡ್ರಿ, ಶಾಲೆಗೆ ಬಂದು ಭೇಟಿ ಕೊಟ್ಟು ಹೋದ್ರು ಕೂಡ ನಿಮಿಷ ಇಲ್ಲ. ಮುಂದಿನ ಇವ್ರಿಗೆ 100ಕ್ಕೆ 100 ಸತ್ಯ, ನಿಮ್ದು ಸತ್ಯ. ಈಗ ಜಸ್ಟ್ 5 ಕೋಣೆಗಳು 6 ಕೋಣೆ ಸ್ಯಾಂಕ್ಷನ್ ಆಗ್ಯಾವ. ಭೂಮಿ ಪೂಜೆ ಮಾಡೋದು ಅಷ್ಟೇ ಉಳಿದು ಆಗ್ಯಾದ ಸರ್. ನಾ ದಾಖಲೆ ಕೊಡ್ತೀನಿ ನಿಮಗೆ. 2 ದಿವಸ ಆಯ್ತು ಸ್ಯಾಂಕ್ಷನ್ ಆಗಿ, 2 ದಿವಸ ಆಗ್ಯದ. ಅದನ್ನು ದಾಖಲೆ ಕೊಡ್ತೀನಿ ನಿಮ್ಗೆ. ನಾನೇ ಸಲೀಂ ಅಹಮದ್ಗೆ ಬಿಡ್ರಿ, ಈಗ ಆಯ್ತಲ್ಲ, ನಾ ಹೇಳಿನಿ. ಇಲ್ಲ, ಅದ್ರ ಸಲುವಾಗಿ ಇಂಥ ಸಣ್ಣ ಕೋಟೆಗೆ ಸ್ವಲ್ಪ ಲಂಚ್ ಕೊಡ್ರಿ ಅಂತ ಕೊಟ್ಟಾರ್ರಿ. ಸ್ಯಾಂಕ್ಷನ್ ಆಗ್ಯಾವ 6 ಕೋಲಿ. ಈಗ ಭೂಮಿ ಪೂಜೆ ಮಾಡಿದ್ರು MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡ್ಸ್ಯಾರ. MB ಪಾಟೀಲ್ ಸಾಹೇಬ್ರೆ ಸ್ಯಾಂಕ್ಷನ್ ಮಾಡ್ಸ್ಯಾರ. ಈಗ ದೇಶದಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಬಂದ್ರ ಮೇಲೆ ಏನಾದ್ರು ಕಟ್ಟಿದ್ಯಾ ಅಂತ ತೋರಿಸಿ ಅಂತ ಇದ್ರಿ ಸಾಕ್ಷಿ. ಈಗ ಬಿಜಾಪುರದಲ್ಲಿ ವಿಮಾನ ನಿಲ್ದಾಣ ಕಟ್ಟಿ ತೋರ್ಸಾಯ್ತಲ್ಲ ಈಗ ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಮಾಡಿದ್ರಿ ಅದು. ರಾಜ್ಯ ಸರ್ಕಾರದ ಫಂಡ್ ಕೋರ್ಟ್ನಾಗ ಹೋಗಿ ನೀವು ವಾದ ಮಾಡಿದ್ರಿ, ಕೋರ್ಟ್ನಾಗ ಹೋಗಿ CM ವಾದ ಮಾಡಿದ್ರ, DCM ವಾದ ಮಾಡಿದ್ರ, MB ಪಾಟೀಲ್ ಸಾಹೇಬ್ರು ಲಾಯರ್ಗಳಿಗೆ ಅವ್ರು ಮಾಡಲ್ಲ. ಯಾರು ಮಾಡ್ತಾರ ವಾದ? ಹಂಗೆ ಇರ್ತದ ಸರ್. ನಮ್ಮ ನಾಲೆಜ್ ಪ್ರಕಾರ ವಕೀಲರು ವಾದ ಮಾಡ್ತಾರೆ, ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾಡಲ್ಲ. ನೋಡ್ರಿ, ಭೂಮಿ ಇಲ್ಲ, ಜಿಲ್ಲೆ ಇಲ್ಲ, ರಾಜ್ಯ ಸರ್ಕಾರದ ಕೊಡುಗೆ. ಅಲ್ಲಲ್ರಿ,
ಭೂಮಿ ಪೂಜೆ ಮಾಡ್ರ ಉದ್ಘಾಟನೆ ಕೇಂದ್ರ ಸರ್ಕಾರದ ಇರಬಹುದು, ಅದಕ್ಕೆ ಇಲ್ಲಂತಿಲ್ಲ. ಬಟ್ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಅದು MB ಪಾಟೀಲ್ರ ನೇತೃತ್ವದಲ್ಲಿ ಅಲ್ಲ ಈ ವಿಮಾನ ಆಗಿದೆ. ರಾಜ್ಯ ಸರ್ಕಾರನೇ ಹಾರಿಸ್ಬೇಕಲ್ಲ ಈ ವಿಮಾನ, ಕೇಂದ್ರ ಸರ್ಕಾರನೇ ಹಾರಿಸ್ಬೇಕು. ಇಬ್ಬರು ಕೂಡ ಹಾರಿಸ್ತಾರೆ, ಒಬ್ಬರೇ ಹಂಗ ಹಾರಿಸ್ತಾರೆ. ರಾಜ್ಯ ಸರ್ಕಾರದಲ್ಲಿ ವಿಮಾನಯಾನ ಸಚಿವರು MB ಪಾಟೀಲ್ ಸಾಹೇಬರು, ನಮ್ಮ ಮುಖ್ಯಮಂತ್ರಿಗಳು ಬಂದು ಹಾರಿಸ್ತಾರೆ. ಈಗ ಎಲ್ಲಾ ಕಡೆ ಹೆಂಗ್ ಹಾರಿಸ್ತಾರೆ ಹಂಗ ಹಾರಿಸ್ತಾರೆ. ಇಲ್ಲಿ ನಮ್ಮದೊಂದು ವಿಶೇಷ ಇರುವುದಿಲ್ಲ, ಮೋದಿ ನಮ್ದೇನು ವಿಶೇಷ ಇರುವುದಿಲ್ಲ. ಮೋದಿ ಸಂಪುಟದ ಸಚಿವರು ಇವರು ಕೂಡ ಹೌದು, ನಿಯಮಾವಳಿ ಪ್ರೋಟೋಕಾಲ್ ಪ್ರಕಾರ ಬರ್ತದೆ. ಅವರು ಪ್ರೋಟೋಕಾಲ್ ಬಿಟ್ಟು ಮಾಡ್ತಾರೆ. ಜಿಗಜಿನಿಗೆ ಅವರು ಆ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು, ವಜ್ರ ಹನುಮಾನ್ ಬ್ರಿಡ್ಜ್ ಪ್ರೋಟೋಕಾಲ್ ಬಿಟ್ಟು ಮಾಡಿದ್ರು. ಬಟ್ ನಾವು ಹಂಗ ಪ್ರೋಟೋಕಾಲ್ ಬಿಟ್ಟು ಮಾಡಲ್ಲ. ನಾವು ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರಿಗೂ ಖರ್ಚೆ ಮಾಡ್ತೀವಿ. ನಿಮ್ ಕ್ಷೇತ್ರದವ್ರು ಜಿಗಜಿಣಿಗೆ ಅವ್ರು ಎಷ್ಟು ಕರ್ಸಿರಿ, ಎಷ್ಟು ಬ್ಯಾನರ್ದ ಫೋಟೋ ಹಾಕಿರಿ? ಬಹಳಷ್ಟು ಹಾಕಿ ಒಂದೇ ಒಂದು ನಿಮ್ ಬ್ಯಾನರ್ದ ಮೋದಿ ಫೋಟೋ ಇರಲ್ಲ. ಯತ್ನಾಳ್ ಅವರು ರಾಜ್ಯದಲ್ಲಿ ಒಳ್ಳೆ ಪ್ರಯತ್ನ ಮಾಡಿ ಅದು ಹಳೆ ವಿಮಾನಗಳ ಇದನ್ನ ಮತ್ತೆ ಚಲೋ ವಿಮಾನಗಳು ಬರುವಂತ ವ್ಯವಸ್ಥೆ ಇರುವಾಗ ಕೂಗು ಧ್ವನಿ ಎತ್ತಿ ಅವರು ಉತ್ತರ ಹೇಳದಲ್ಲ ಅದಕ್ಕೆ ಮತ್ತೆ ಹೇಳ್ದೆ ಅದ್ರ ಬಗ್ಗೆ ಹೇಳ್ದಲ್ಲ, ಅದನ್ನು ಹೇಳಿದ್ ಮುಗಿತದೆಲ್ಲ ಮುಗಿತ್. ಆ ವಿಷಯ ಮುಗಿದು ಮತ್ತೆ ತೆಗಿಬೇಡ್ರಿ, ಮತ್ತೆ ಹೇಳ್ರಿ ಏನ್ರಿ. ಒಬ್ರು ನೋಡ್ತಾ ಇಲ್ಲ. ಬಿಜೆಪಿ ಅವರೆಲ್ಲ ಬಂದೆಲ್ಲ ಬರ ಅಧ್ಯಯನ ಮಾಡಾಕತ್ತಾರ. ಅವರು ಚೀತು ಏನಪ್ಪಾ ಇವ್ರು ಇಲ್ಲಿ ಯಾರೋ ಒಬ್ರು ಶಾಸಕರು ಸಿಗಲ್ಲಾಗ್ಯಾರ, ಬರೀ ದಂಗೆ ಹಾಕ್ತಾರ ಅಂತ ಟೀಕೆ ಮಾಡಾಕತ್ತಾರ. ನೀವೇನ್ ಕರೆಸ್ಕಿಂದ ಬರ ಘೋಷಣೆ ಪರಿಹಾರ ಕೊಡಿಸೋದು ಅಥವಾ ಇವತ್ತು ಬೆಂಗಳೂರಲ್ಲಿ ನಾವು ಮುಖ್ಯಮಂತ್ರಿಗಳು ಅರ್ಜೆಂಟ್ ಧಾವಿಸಿ ಬೆಂಗಳೂರು ಬಂದು ಎಲ್ಲ ಕಾವೇರಿ ಗಲಾಟೆದ್ದು ಇದ್ರದ್ದು ಇವತ್ತು ಮೀಟಿಂಗ್ ತಗೋತಿದ್ದಾರೆ. ಉನ್ನತ ಮಟ್ಟದ ಸಭೆ ಮಾಡ್ತಾ ಇದ್ದಾರೆ ಇವತ್ತು. ಈಗ ಜಿಲ್ಲೆಯಲ್ಲಿ ಸಚಿವರು ಶಾಸಕರು ಇದ್ರು, ಒಬ್ರು ಹೋಗ್ತಾ ಇಲ್ಲ ಪ್ಲೇಸಿಗೆ. ಯಾವ ಪ್ಲೇಸಿಗೆ ಬರದ ರೈತರ ಹೊಲಕ್ಕೆ ರೈತರೆಲ್ಲ ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ನಿಮ್ಮ ಸಚಿವರು ರೈತರಿಗೆ ಕಣ್ಣೀರ್ ಹಾಕ್ಲಾರ್ದಂಗೆ ನೀರಾವರಿ ಮಾಡಿ ನೀರು ಬಿಡಿಸ್ತಾ ಇದ್ದಾರೆ. ಅಲ್ಲಿ ಭೂಮಿಗೆ ಹೋಗಿ ನೋಡಿದ್ದಾರೆ, ಆಲ್ಮಟ್ಟದಿಂದ ಅರ್ಜೆಂಟ್ ನೀರು ಬಿಡಿಸಿದ್ದಾರೆ. ಎಲ್ಲ ಇಡೀ ಕೆನಾಲ್ಗಳೆಲ್ಲ ಫುಲ್ ಆಗ್ಯಾವ. ಮಳೆ ತರೋದು ಸಚಿವರ ಕೈಯಾಗ ಶಾಸಕರ ಕೈಯಾಗ ಇರುದಿಲ್ಲ. ಬಟ್ ಇದ್ದ ನೀರನ್ನು ಬಳಸ್ಕೊಳ್ಳಾಕ ಬಹಳ ತುರ್ತು ಅವರು ಕ್ರಮ ತಗೊಂಡಿದ್ದಾರೆ. ಸರ್ ಇವತ್ತು ಹೋಗಿ ನೋಡ್ರಿ, ನೀವು ಕನಕದಾಸ ಬಡಾವಣೆ, ಪುಲಕೇಶಿ ನಗರ ಇಲ್ಲೇ ಓಡಾಡಿದ್ರೆ ಕೆರೆ ಸಿಗ್ತಾವೇನು? ನೀವು ಕೆರೆಗಳು ಹೋಗಿ ನೋಡಿದ್ರಿ ತುಂಬೇವು. ಈಗ ಹೋಗಿ ನೋಡ್ರಿ, ಈ ಮಳೆ ಬಂದದ ಡ್ಯಾಮ್ ತುಂಬ. ಈಗ ಮಹಾರಾಷ್ಟ್ರ ಮಳೆ ಆಗಿದ್ರಿಂದ ಡ್ಯಾಮ್ ತುಂಬಿದ್ರಿಂದ ನೀರು ಬಿಡ್ತಾ ಇದ್ದಾರೆ. ಅಲ್ಲೇ ಡ್ಯಾಮ್ನಾಗ ನೀರು ಇರಲಿಲ್ಲ, ಕೆರೆ ಹೆಂಗ್ ತುಂಬಿಸ್ಬೇಕು? ಭೀಮಾ ನದಿ ನೋಡ್ರಿ, ಲಿಫ್ಟ್ ಇರಿಗೇಷನ್ ನೋಡ್ರಿ, ಕೃಷ್ಣಾದ ನೋಡ್ರಿ, ಗುತ್ತಿ ಬಸವಣ್ಣ ನೋಡ್ರಿ, ಇಂಡಿ ಬ್ರಾಂಚ್ ಕೆನಾಲ್ ನೋಡ್ರಿ, ಎಲ್ಲ ತುಂಬಿದಾವ. ಈಗ ತುಬಚಿ ಬಬಲೇಶ್ವರ ನೋಡ್ರಿ, ಎಲ್ಲ ಕಾಲುವೆಗಳು ಗಿಡಗಂಟಿ ತುಂಬೋಗಿದಾವೆ. ಸ್ವಚ್ಛನೆ ಆಗಿಲ್ಲ, ನೀರೇ ಹೋಗ್ತಾ ಇಲ್ಲ. ಇಂಡಿ ಕಾಲುವೆಗೆ ಲಾಸ್ಟಿಗೆ ನಿಮ್ಮ ಹೊಲಕ್ಕೆಲ್ಲ ಹೋಗ್ತಾನೆ ಇಲ್ಲ ನೀರು. ನಾನು ನೀವು ನಾಳೆ ಕರ್ಕೊಂಡು ಹೋಗ್ತೇನೆ, ಎಲ್ಲರಿಗೂ ಒಂದು ವಾಹನ ಮಾಡಿ ನೋಡ್ರಿ, ನಿಮಗೆಲ್ಲ ಕೆರೆ ತುಂಬಿದ್ದು ಕೆನಾಲ್ಗಳದ್ದು ಎಲ್ಲ ತೋರಿಸ್ಕೊಂಡು ಬರ್ತೇನೆ. ಆಯ್ತು. ಈಗ ಒಂದು ವಿನಂತಿ, ನಮ್ಮಲ್ಲಿ ಸಿಂದಗಿಯೊಳಗೊಬ್ಬರು NT ಕುಲಕರ್ಣಿ ಸರ್ ಅಂತಿದ್ರು. ಅವರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಸೈನಿಕ್ ಸ್ಕೂಲ, ನವೋದಯ ಸ್ಕೂಲ ಎಲ್ಲ ಕಡೆ ಅವರು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಬೋಧನೆ ಮಾಡಿ ಕ್ಲಾಸ್ ನಡೆಸಿ ಅವರು ಇದ್ದು ಅಂಥವರು ಇವತ್ತು ಆಕಸ್ಮಿಕ ನಿಧನ ಹೊಂದಿದ್ದಾರೆ. ಅವರಿಗೆ ನಾವು ನಮ್ಮ ಪರವಾಗಿ ಎಲ್ಲರ ಪರವಾಗಿ ಅವ್ರ ಶ್ರದ್ಧಾಂಜಲಿಗಳನ್ನು ಹೇಳ್ತೀವಿ. ಅದನ್ನು ಒಂದು ಕಡೆ ಎಲ್ಲರೂ ತಾವು ಸ್ವಲ್ಪ ಅದು ಮಾಹಿತಿ ಹಕ್ಕಿನಾಗ ತೆಗಿತಾ ಇದ್ದೀನಿ, ಬರ್ತದೆ ಅವ ನಿಮ್ಗೆ ಹೇಳ್ತೀನಿ. ಅದ್ರ ಬಗ್ಗೆ ಒಂದು ಮತ್ತೊಮ್ಮೆ ಹೇಳಿ. ವಿಧಾನ ಪರಿಷತ್ ಬಗ್ಗೆ ಬೇಡಿಕೆ ಇಟ್ಟಿದ್ರಿ, ಅದು ಎಲ್ಲಿಗೆ ಬಂತು? ಅದು ಬೆಳವಣಿಗೆ ಏನಿಗೆ ಹೇಳ್ತೀನಿ ಇನ್ನೊಂದು ಇನ್ನೊಂದ್ಸರ ವಿಮಾನ ನಿಲ್ದಾಣದ ಕಾಮಗಾರಿ ಸರ ವಿಮಾನ ನಿಲ್ದಾಣ ಕಳಪೆ ಮಟ್ಟದ ಕಾಮಗಾರಿ ಆಗ್ಯದ ಅಂತ ಹೇಳಿ ನಡ್ಬರ್ಕ ಆರೋಪ ಮಾಡಿದ್ರು. ಯಾರು ಮಾಡಿದ್ರು? ಇಲ್ಲೇ ನಿಮ್ಮವ್ರೆ. ಆಯ್ತು, ಈಗ ಚಲೋ ಆಗ್ಯದಲ್ಲ ಅದು. ಈಗ ಚಲೋ ಗುಡ್ ಕಂಡೀಷನ್ ಅದ. ಹೆಂಗಾಗ್ಯದ ಅನ್ನೋದು ಒಂಚೂರು ಹೇಳ್ರಿ. ಒಳ್ಳೆ ನಿಜವಾಗ್ಲೂ ಗುಡ್ ಕಂಡೀಷನ್. ನಿಜವಾಗ್ಲೂ ಕಂಡೀಷನ್ ಇದ್ರೇನೆ ಅನುಮತಿ ಕೊಡ್ತಾರ ಅವರು, ಇಲ್ಲಾಂದ್ರೆ ಅನುಮತಿ ಕೊಡ್ತಾರ? ಈಗ ಪ್ರಶ್ನೆ ಏರ್ಪೋರ್ಟ್ ಈಗಾಗಲೇ ಡಿಸೈಡ್ ಆಗ್ಯದ, ಈಗಾಗಲೇ ಆಗ್ಯದ. ಆದಿಲ್ ಶಾ ಹೆಸರು ಇಡ್ಬೇಕಂತ ಆಗ್ರಹ ಇತ್ತು. ಇಲ್ಲ ಈಗಾಗಲೇ ಡಿಸೈಡ್ ಆಗೈತೆ. ಇಲ್ಲ ಆಗ್ಯದ, ಕ್ಯಾಬಿನೆಟ್ ಅಲ್ಲಿ ಆಗ್ಯದ. ಕೇಂದ್ರ ಸರ್ಕಾರದವರು ಬಂದು ಕಾಪಿ ಆಗ್ಯದ ಅಂತ ಅವರೇ ವೀಕ್ಷಣೆ ಮಾಡಿ ಅದನ್ನ ರಿಪೋರ್ಟ್ ಕೊಟ್ಟಿದ್ದಾರೆ. ಈಗ ಅವರೇ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಡಿಸೈಡ್ ಆಗ್ಯದ್ರಿ ಸುಪ್ರೀಂ ಕೋರ್ಟ್ನಾಗ. ಎಷ್ಟು ಹೇಳ್ಬೇಕು ನಿಮಗೆ? जुड़े रहिएगा आपके अपने चैनल बीजापुर समय के साथ।